ವೀಕ್ಷಕರೇ, ನಮ್ಮ ವಿಡಿಯೋವನ್ನು ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತು ಒಂದು ಪ್ರಭಾವಶಾಲಿಯಾಗಿರುವಂತಹ ಒಂದು ವಶೀಕರಣ ವಿದ್ಯೆಯನ್ನು ಹೇಳಿಕೊಡುತ್ತೇವೆ. ಈ ಒಂದು ತಂತ್ರವನ್ನು ಮಾಡುವುದರ ಮೂಲಕ ನಿಮ್ಮ ಗಂಡ ಹೆಂಡತಿಯ ನಡುವೆ ಜಗಳವಾಗಿದ್ದರೆ, ದೂರವಾಗಿದ್ದರೆ, ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ಜಗಳವಾಡಿಕೊಂಡು ದೂರವಾಗಿದ್ದರೆ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಬಹುದು. ಯಾವ ರೀತಿಯಾಗಿ ಈ ಒಂದು ತಂತ್ರವನ್ನು ಮಾಡೋದು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಈ ಒಂದು ವಶೀಕರಣ ತಂತ್ರವನ್ನು ಕೇವಲ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಮಾಡಿಕೊಳ್ಳಬಹುದು. ಯಾವ ರೀತಿ ಎಂದು ನೋಡೋಣ. ಮೊದಲಿಗೆ ನೀವು ಬಿಳಿಯ ಪೇಪರನ್ನು ತೆಗೆದುಕೊಂಡು ಕಪ್ಪು ಪೆನ್ನು ಅಥವಾ ಕೆಂಪು ಪೆನ್ನಿನ ಮಾರ್ಕರಿಂದ ಈ ರೀತಿಯಾಗಿ ಬರೆದುಕೊಳ್ಳಬೇಕಾಗುತ್ತದೆ. ಮೇಲ್ಭಾಗದಲ್ಲಿ ಓಂ ಕ್ಲೀಂ ಶ್ರೀಂ ಸ್ತ್ರೀ ಈ ರೀತಿಯಾಗಿ ಬರೆದುಕೊಂಡು ಇದಕ್ಕೆ ಒಂದು ಬಾಕ್ಸ್ ಚಿಹ್ನೆಯನ್ನು ಹಾಕಿಕೊಳ್ಳಬೇಕು. ನಂತರ ಇದಕ್ಕೆ ಅಡ್ಡಲಾಗಿ ಒಂದು ಗೆರೆಯನ್ನು ಹಾಕಿಕೊಂಡು ನೀವು ಇಷ್ಟಪಟ್ಟಂಥ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ. ಉದಾಹರಣೆಗೆ ಅನಿತಾ, ಹುಡುಗನ ಹೆಸರು ಮಣಿ. ಈ ರೀತಿಯಾಗಿ ಬರೆದುಕೊಳ್ಳಿ. ನಂತರ ಅವರ ಡೇಟ್ ಆಫ್ ಬರ್ತ್ ನಿಮಗೆ ಗೊತ್ತಿದ್ದರೆ ಡೇಟ್ ಆಫ್ ಬರ್ತನ್ನು ಇಲ್ಲಿ ಜಾಗದಲ್ಲಿ ಬರೆದುಕೊಳ್ಬೇಕು. ಅವರ ಡೇಟ್ ಆಫ್ ಬರ್ತ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಅವರ ಏಜನ್ನು ನೀವು ಬರೆದುಕೊಳ್ಬೋದು. ಉದಾಹರಣೆಗೆ ಹುಡುಗಿಗೆ 28 ವರ್ಷ ಅಂದರೆ 28 ಅಂತ ಹಾಕ್ಕೊಳ್ಳಿ. ಹುಡುಗನಿಗೆ 30 ವರ್ಷ ಅಂದರೆ 30 ವರ್ಷ ಅಂತ ಬರ್ಕೊಳ್ಳಿ. ಈ ರೀತಿಯಾಗಿ ಬರೆದುಕೊಂಡ ನಂತರ ಈ ಸುತ್ತಲೂ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿಕೊಳ್ಳಬೇಕು. ಏಕೆಂದರೆ ಸ್ವಸ್ತಿಕ್ ಚಿಹ್ನೆಯಲ್ಲಿ ಅಪಾರವಾದ ಶಕ್ತಿ ಇರುತ್ತದೆ, ದೇವತೆಗಳ ವಾಸ ಇರುತ್ತದೆ. ಈ ರೀತಿಯಾಗಿ ಬರೆದುಕೊಳ್ಳೋದ್ರಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ನೀವು ಆಕರ್ಷಣೆ ಮಾಡಲು ಸುಲಭವಾಗುತ್ತದೆ. ಈ ರೀತಿಯಾಗಿ ಸಿದ್ಧಪಡಿಸಿಕೊಂಡ ನಂತರ ಈ ಒಂದು ಪೇಪರ್ಗೆ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ, ಒಂದು ಕೆಂಪು ಹೂವನ್ನು ಅರ್ಪಣೆ ಮಾಡಬೇಕು. ಈ ರೀತಿಯಾಗಿ ಮಾಡಿ ನಿಮ್ಮ ಮನಸ್ಸಿನಲ್ಲಿ ನೀವು ಅಂದ್ಕೊಳ್ಬೇಕು, ನಾನು ಇಷ್ಟಪಟ್ಟಂಥ ವ್ಯಕ್ತಿ ನನ್ನ ವಶರಾಗಿದ್ದಾರೆ, ನನಗೆ ತುಂಬ ಖುಷಿಯಾಗುತ್ತಿದೆ ಅಂತ ಭಾವನೆಯನ್ನು ಫೀಲ್ ಮಾಡಬೇಕಾಗುತ್ತೆ. ನಂತರ ಇದನ್ನು ನೀವು ಏನು ಮಾಡಬೇಕು ಅಂದರೆ 1 ದಿನಗಳ ಕಾಲ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ. ಅದರ ನಂತರ ತೆಗೆದುಕೊಂಡು ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ರೂಮಲ್ಲಿ ವಾರ್ಡ್ರೋಬಲ್ಲಿ ಇಟ್ಕೊಳ್ಬಹುದು. 7 ದಿನಗಳ ನಂತರ ಇದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿಗೆ ಬಿಟ್ಟು ಬಿಡಬೇಕು. ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಹಿಂದೆ ಹುಚ್ಚರಂತೆ ಬರುತ್ತಾರೆ. ನೀವು ಹೇಳಿದ ಎಲ್ಲ ಮಾತನ್ನು ಕೇಳ್ತಾರೆ. ಗಂಡ ಹೆಂಡತಿಯು ಕೂಡ ಇದನ್ನು ಮಾಡಬಹುದು. ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ.